ಎಲ್ಲರಿಗೂ ಹಾಯ್. ಅಮ್ಮ ಇವತ್ತು ಏನು ಮಾಡ್ತಿದ್ಯಾ? ಪಕೋಡ ಮಾಡ್ತಾನೆ. ಅದು ಹೆಂಗೆ ಮಾಡ್ತೀನಿ ತೋರಿಸ್ಕೊಡ್ತೀಯಾ? ತೋರಿಸ್ತೀನಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಓಂಕಾಳು, ಹಸಿಮೆಣಸಿಕಾಯಿ, ಜೀರಿಗೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಸೋಡಾ, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ನೀರು. ಹಾಗೆ ನಮ್ಮಮ್ಮ. ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಹಿಂಗೆ ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೋಬೇಕು. ಎಣ್ಣೆಲಿ ಬೆಂದಿರ್ತಿಯಲ್ಲ ಪಕೋಡ ಚೆನ್ನಾಗೈತೆ, ಗರ್ಗರ್ಲಾಗೂ ಚೆನ್ನಾಗಿರುತ್ತೆ. ಇವಾಗ ಕಡಲೆ ಹಿಟ್ಟು ಎತ್ಕೊಂಡಿದ್ದೀವಿ, ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೋತಾ ಇದ್ದೀವಿ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀವಿ, ಮೆಣಸಿಕಾಯಿ ಇವಾಗ ಹಾಕ್ತಾ ಇದ್ದೀವಿ, ನುಗ್ಗೆ ಸೊಪ್ಪು ಒಂದು ಸ್ವಲ್ಪ ಹಾಕೋತಾ ಇದ್ದೀವಿ, ಕೊತ್ತಂಬರಿ ಸೊಪ್ಪು. ಹಿಂಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಉಡುಡಿ ಆಗಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ, ಅಚ್ಕಾರ 2 ಚಮಚ, ಒಂದು ಚಿಟಿಕೆ ಸೋಡಾ ಹಾಕೋತಾ ಇದ್ದೀವಿ. ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೋತಾ ಇರಬೇಕು ಆವಾಗವಾಗ. ಇವಾಗ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀವಿ, ಜೀರಿಗೆ, ಓಂಕಾಳು. ಇವಾಗ ಒಂಚೂರು ಎಣ್ಣೆ ಹಾಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಇವಾಗ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀವಿ. ಈ ಥರ ಗಟ್ಟಕ್ಕೆ ಕಲಿಸ್ಕೋಬೇಕು, ತುಂಬ ತೆಳ್ಳೆ ಮಾಡ್ಕೋಬಾರ್ದು. ಎಣ್ಣೆಗೆ ಹಾಕೋಕ್ಕೂ ಸುಲಭ ಐತೆ ಅವಾಗ. ಇವಾಗೆಲ್ಲ ಕಲಸಿದ್ದೀನಿ, ಇನ್ನೊಂದು 5 ನಿಮಿಷ ಆದಮೇಲೆ ಎಣ್ಣೆಗೆ ಹಾಕ್ತೀವಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಇವಾಗ 5 ನಿಮಿಷ ಆಗೈತೆ. ಈ ಥರ ಉಡುಡಿಯಾಗಿ ಹಾಕಬೇಕು. ಒಂದು 2 ನಿಮಿಷ ಆದಮೇಲೆ ತಿರುವಾಕೊಳ್ಳಿ. ಇವಾಗಲೇ ತಿರುವಾಕ್ರೆ ಎಲ್ಲ ಇದ್ದಿದ್ದು ಎಲ್ಲ ಉಡುಡಿ ಆಗೋಯ್ತೆ. ಇವಾಗ ಪಕೋಡ ರೆಡಿ ಆಗೈತೆ. ಪ್ಲೇಟಿಗೆ ಸರ್ವ್ ಮಾಡ್ತೀವಿ.